Right, students. So we were discussing about the unorganized retailing. In that, we have discussed about the various stores, shops like hats, okay, melas, street hawkers, okay. So various things we have discussed. That is mean there's unorganized retailing, we can say. So we'll discuss here the actually it will come like a revolution of retailing. Revolution of retailing ಅಂತ ಹೇಳಿ ಬರ್ತದ ಮುಂದೆ ಬರ್ತದ ಆಕ್ಚುಲಿ ರೆವಲ್ಯೂಷನ್ ಆಫ್ ರಿಟೇಲಿಂಗ್ ಅಂತಂದ್ರೆ ಏನ್ರಿ ಮೊದಲ ಈ ಏನು ವ್ಯಾಪಾರ ಹೆಂಗಿತ್ತು ಟ್ರೇಡಿಂಗ್ ಹೆಂಗಿತ್ತು ಅಂತಂತಂದ್ರ ಅಲ್ಲಿ ಮೊದಲ ನಾವು ಬಾರ್ಟರ್ ಸಿಸ್ಟಮ್ ಇರ್ತಿತ್ತು. ನಿಮ್ಗೆ ಗೊತ್ತದ ಬಾರ್ಟರ್ ಸಿಸ್ಟಮ್ ಅಂದ್ರೆ ಏನ್ ಅಂತೇಳಿ ನಿಮ್ಗೆ ಗೊತ್ತದ. ಸೊ ಬಾರ್ಟರ್ ಸಿಸ್ಟಮ್ ಅಂತಂದ್ರೆ ಒಂದು ವಸ್ತು ಕೊಡೋದು ಒಂದು ವಸ್ತು ತಗೊಳ್ಳೋದು. ಸೊ ಅಲ್ಲಿ ದುಡ್ಡಿನ ಮುಖಾಂತರ ನಮ್ಮ ವ್ಯವಹಾರ ಇರುವುದಿಲ್ಲ, ಅಲ್ಲಿ ಏನಿರ್ತದ ವಸ್ತುವಿನ ಮುಖಾಂತರ ನಮ್ಮ ವ್ಯವಹಾರಗಳು ಇರ್ತಾವ. ಸೊ ಏನ್ ಹೇಳಿದ್ದೀನಿ ಅಂತಂತಂದ್ರ ಸೊ ನೀವು ಯಾವುದೇ ಒಂದು ವಸ್ತುಗಳನ್ನ ತಗೋಬೇಕಾದ್ರೆ ನಮ್ಮಲ್ಲಿ ಇರುವಂತ ವಸ್ತುಗಳನ್ನ ಅವ್ರಿಗೆ ಕೊಡ್ತಿದ್ವಿ, ಅವರಲ್ಲಿ ಇರುವಂತ ವಸ್ತುಗಳನ್ನ ನಾವು ತಗೋತೀವಿ. ದಿಸ್ ಇಸ್ ಹೌ ಇಟ್ ವಾಸ್ ಟ್ರೆಂಡಿಂಗ್ ಅರ್ಲಿಯರ್. But now what is happening, that is the retailing has been changed. The retailing has been changed. That is a revolution what we are talking about. The retailing has been changed. That is we started selling the goods or the buying the goods with the help of what you can say exchanging the goods. Then later we have started that is hope you can see here. ಹಾಗೆ ಏನ್ ಮಾಡಿದ್ವಿ ನಾವು ಮುಂದೆ ದುಡ್ಡಿನ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹೆಂಗಾಯ್ತು ಅಂತಂತಂದ್ರೆ ದುಡ್ಡಿನ ಮುಖಾಂತರ ಇದು ಎವಲ್ಯೂಷನ್ ಆಫ್ ರಿಟೇಲಿಂಗ್ ಹೇಳಿಕತ್ತೀನಿ ನಾನು ನಿಮಗೆ. ಓಕೆ, ಸೊ ಎವಲ್ಯೂಷನ್ ಆಫ್ ರಿಟೇಲಿಂಗ್ ಒಳಗ ಮೊದಲು ಏನು ವಸ್ತುವಿನ ಮುಖಾಂತರ ನಾವು ವ್ಯವಹಾರ ಮಾಡ್ತಿದ್ವಿ ಅಂದ್ರೇನು ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ವಿ ನಾವು. ಆಮೇಲೆ ಮುಂದೆ ಏನಾಯ್ತು ದುಡ್ಡಿನ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹೆಂಗಾಯ್ತಪ್ಪ ಅಂತಂತಂದ್ರ ಅವ್ರ ಅಂಗಡಿಯವರು ಬರ್ತಿದ್ರು ನಿಮ್ಮಲ್ಲಿ. ಓಕೆ, ಏನು ಓಣಿ ಒಳಗೆ ಬರ್ತಿದ್ರು, ಊರೊಳಗೆ ಬರ್ತಿದ್ರು. ಈಗಾದ್ರೂ ನೋಡ್ರಿ ನಿಮ್ಗೆ ಗೊತ್ತದ ಹಳ್ಳಿ ಒಳಗೆ ಹೆಂಗದ ಅಂತಂದ್ರೆ ಎಲ್ಲಾದ್ರೂ ಒಂದು ಸಂತೆ ಐತಪ್ಪ ಅಂತಿಕೋರಿ, ಆ ಸಂತೆ ಒಳಗೆ ಸುತ್ತಮುತ್ತಲಿನ ಅಂಗಡಿಗಳೆಲ್ಲ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆ, ಸೊ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ನಿಮಗೆ ಎಲ್ಲಾ ಸಿಗ್ತದೆ, ಏನ್ ಬೇಕು ಏನಿಲ್ಲ ಎಲ್ಲಾ ಸಿಗ್ತದೆ. ಇವನ್ನ ನಿಮಗ ಬಟ್ಟೆ ಕೂಡ ನಿಮಗೆ ಅಲ್ಲೇ ಸಿಗತ್ತೆ. ಮೊದಲಿನ ಇದು ಮಾರ್ಕೆಟ್ ಹಂಗೆ ಇತ್ತು, ಮೊದಲಿನ ವ್ಯಾಪಾರ ಹಂಗೆ ಇತ್ತು. ಹೆಂಗಂತಂದ್ರ ಆ ವಾರಿಗೋಸ್ಕರ ನಾವು ಕಾಯ್ತಾ ಇದ್ವಿ. ನಮ್ಮ ಬಿಸ್ನೆಸ್ ಆಗ್ಲಿ ನಾವು ಯಾವುದೇ ಒಂದು ಕೊಂಡ್ಕೊಳ್ಬೇಕಾದ್ರೆ ಇವ್ ಇನ್ಕ್ಲೂಡಿಂಗ್ ದ ಕಸ್ಟಮರ್ಸ್ ಆಸ್ ವೆಲ್ ಆಸ್ ದ ಬಯರ್ಸ್ ಅಂಡ್ ದ ಸೆಲ್ಲರ್ಸ್, all people used to wait for that particular day, whether it's a Sunday, Monday, Tuesday, whatever it may be. Okay, that one day we used to wait. Okay, so people used to sell each and every product on that day, whether you can say anything. ನೀವು ನೋಡ್ರಿ, ನೀವು ಹಳ್ಳಿ ಒಳಗೆ ಹೋಗ್ರಿ, ನೀವು ತಲೆಯಲ್ಲಿ ಹಾಕೋಬೇಕಾದ್ರೆ ರಿಬ್ಬನ್ ತಗೊಂಡು ನೀವು ಎಣ್ಣೆ, ಓಕೆ, ನಿಮ್ಗೆ ಏನ್ ವಸ್ತು ಬೇಕು, ವಾಚ್, ಓಕೆ, ಒಂದ್ ಟೈಪ್ ಜಾತ್ರೆ ಇದ್ದಂಗ ಅವತ್ತು ಒಂದ್ ದಿವಸ ಆ ಏರಿಯಾದಾಗ. ಓಕೆ, ಸೊ ಅಂದ್ರೇನು ಸುತ್ತಮುತ್ತಲಿನ ಜನ ಏನದೆ ನಮ್ಮ ಕಡೆ ಇರುವಂತ ವಸ್ತುಗಳನ್ನ ತಗೊಂಡ್ ಬಂದು ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಕೂಡ್ತಾರ. ಆಮೇಲೆ ಸುತ್ತಮುತ್ತಲಿನ ಜನ ಕೂಡ ಅದನ್ನ ಕೊಂಡ್ಕೊಳ್ಳಿಕ್ಕೂ ಕೂಡ ಬರ್ತಾರ. ಓಕೆ, ಸೊ ಆ ಒಂದು ಊರಿನ ಜನ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಜನ ಎಲ್ಲಾರು ಅಲ್ಲಿ ಆ ವಸ್ತುಗಳನ್ನ ಖರೀದಿಸಲಿಕ್ಕೆ ಬರ್ತಾ ಇರ್ತಾರೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ದಟ್ ಇಸ್ ಅನ್ಆರ್ಗನೈಸ್ಡ್ ರಿಟೇಲಿಂಗ್. ಸೊ ಇದಕ್ಕೆ ಏನೇನ್ ಹೇಳ್ತೀವಿ ನಾವು ಅದನ್ನ ಆಮೇಲೆ ಇದು ಮುಗಿದ್ಮೇಲೆ ಏನಾಯ್ತು, ಹಗರ್ಕ ಓಣಿ ಒಳಗ್ ಮಾರ್ಲಿಕ್ ಬಂದ್ರು. ಓಕೆ, ಆಮೇಲೆ ಒಂದು ಮಾರ್ಕೆಟ್ ಬಂತು, ಮಾರ್ಕೆಟ್ ಆದ್ಮೇಲೆ ಓಣಿ ಒಳಗ್ ಮಾರ್ಲಿಕ್ ಬಂದ್ರು. ಓಕೆ, ಈಗ ಹೆಂಗದ ಅಂತ ಒಂದೇ ಕಡೆ ಕೂತ್ ಮಾರ್ತಾರ. ಆಮೇಲೆ ನಾವು ಹೋಗಿ ತಗೊಂಡ್ ಬರ್ಲಿಕ್ಕೆ ಮತ್ತೆ ಈಗ ಓನ್ಯಾಗ ಎಲ್ಲ ಬರೋದ್ ಬಂದಾಗೈತ್ರಿ. ಈಗ ನೋಡ್ರಿ ಕಾಯಿಪಲ್ಲೆ ಮಾರ್ಕೆಟ್ ಈ ಕೋವಿಡ್ ಆದ್ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯದ ಎಲ್ಲಾ ಏರಿಯಾದಾಗ. ಬಟ್ ಮೊದಲೇ ಹೆಂಗಿತ್ತು ಅಂತಂದ್ರೆ ನಾವು ಸಣ್ಣವರಿದ್ದಾಗ ನೋಡಿವಿ, ಐದಾರಕ್ಕೊಮ್ಮೆ ಕಾಯಿಪಲ್ಲೆ ಮಾರ್ಕೆಟ್ ಇರ್ತಿತ್ತು, ಎಲ್ಲೇ ಸಿದ್ದೇಶ್ವರ ಗುಡಿ ಹತ್ರ. ಓಕೆ, ನಾವು ಚಿಕ್ಕವರಿದ್ದಾಗ ನಾವು ನೋಡಿದೀವಿ. So when we were in small, we were in kids, so we used to buy the vegetables nearby Siddheshwar temple, and that on Sunday itself. Okay, no other day you used to get the vegetable market. So if you want the vegetable market, then you used to wait for complete 1 week. So we used to store for 1 week. Okay, 1 week purpose, whatever we require, we used to store. That's the reason the fridge concept has been started.
ರೈಟ್. ಸೊ ಈ ತರ ಇರ್ತಿತ್ತು. ಈಗ ಹೆಂಗದ ಅಂತಂದ್ರೆ ಅನುಕೂಲತೆ ಆಗ್ಲಿ ಅಂತ ಎಲ್ಲಾ ಕಡೆ ಇರ್ತದೆ. ಈಗ ದೊಡ್ಡ ದೊಡ್ಡ ಸಿಟಿ ಒಳಗೆ ಹೋಗಿ ನೀವು ಹಾಪ್ಕಾಮ್ಸ್ ಅಂತ ಬರ್ತದೆ, ಅಲ್ಲಿ ನಿಮ್ಗೆ ವೆಜಿಟೇಬಲ್ ಸಿಗ್ತಾವ. ಸೊ ಈ ತರ ಒಂದು ಮಾರ್ಕೆಟ್ ಸ್ಟಾರ್ಟ್ ಆಯ್ತು. ಆಮೇಲೆ ಈಗ ನೋಡ್ರಿ ಹೆಂಗದ ಅಂತಂದ್ರೆ ನಿಮಗೆ ಮನೆಗೆ ಬಂದೇ ಕೊಟ್ಟು ಹೋಗ್ತಾರ ಈ ಸದ್ಯ. ಈಗ ನಿಮಗೆ ಮನೆಗೆ ಬಂದೇ ಕೊಟ್ಟು ಹೋಗ್ತಾರೆ. ದಿಸ್ ಇಸ್ ಹೌ ದ ಲೈಫ್ ಸೈಕಲ್ ವಿ ಕ್ಯಾನ್ ಸೇ. ಇದಕ್ಕೆ ನಾವು ಹೇಳ್ತೀವಿ ಲೈಫ್ ಸೈಕಲ್ ಅಂತೇಳಿ. ಮೊದಲು ಸ್ಟಾರ್ಟ್ ಆಗಿರುವುದೇ ಅದೇ ತರ. ಏನು, ಎಲ್ಲೋ ಒಂದು ಮಾರ್ಕೆಟ್ ಇರ್ತಿತ್ತು, ನಾವು ಹೋಗಿ ಅಲ್ಲಿ ಮಾರ್ತಿದ್ವಿ, ಅಲ್ಲಿ ಹೋಗಿ ನಾವು ಕೊಂಡ್ಕೊಂಡ್ ಬರ್ತಿದ್ವಿ. ಆಮೇಲೆ ಅದು ಮುಗೀತು. ಅದು ಮುಗಿದ್ಮೇಲೆ ಓಣಿ ಹೋಗ್ತಿದ್ವಿ, ಊರಿಗೆ ಹೋಗ್ತಿದ್ವಿ. ಈ ತರ ಮುಗಿದ್ಮೇಲೆ ಈಗ ಹೊಳ್ಳಿ ಮತ್ತೆ ಮನೆಗೆ ಬಂದದ. ನಿಮ್ಗೆ ಗೊತ್ತದ, ದಟ್ ಇಸ್ ಆನ್ಲೈನ್ ಶಾಪಿಂಗ್. ಓಕೆ, ಆನ್ಲೈನ್ ಶಾಪಿಂಗ್ ನೀವು ಬೇಕಾದ್ ತಗೋರಿ, ನೀವು ಕಾಯಿಪಲ್ಯ ತಗೋರಿ, ದೊಡ್ಡದೊಂದು ಕಾರ್ ತಗೊಂಡ್ರು ಕೂಡ ನಿಮ್ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. ದಿಸ್ ಇಸ್ ಅ ಹೋಮ್ ಡೆಲಿವರಿ, ಹೌ ವಿ ಕ್ಯಾನ್ ಏಬಲ್ ಟು ಸೇ. ಯಾಕಂದ್ರ ಈಗ ಕಸ್ಟಮರ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಬರ್ಲಿಕ್ಕತ್ತಾವು. ಓಕೆ, ವಾಟ್ ಯು ಕ್ಯಾನ್ ಸೇ, ಸೆಲ್ಲರ್ಸ್ ಓರಿಯೆಂಟೆಡ್ ಅಲ್ಲ, ಬಾಯರ್ಸ್ ಓರಿಯೆಂಟೆಡ್ ಅದ ಈಗ ಮಾರ್ಕೆಟ್. ಸೆಲ್ಲರ್ಸ್ ಓರಿಯೆಂಟೆಡ್ ಅಂದ್ರೇನು, ಈಗ ನಾವ್ ಇದನ್ನ ಮಾಡ್ಲಿಕ್ಕೆ ಬೇಕಂದ್ರೆ ತಗೋರಿ, ಬೇಡಾದ್ರೆ ಬಿಡ್ರಿ. ಈ ಒಂದು ಏನ್ ಮಾತಾಡ್ತೀವಲ್ಲ, ಇದಕ್ಕ ನಾವೇನದ್ವಿ ಬಾಯರ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಕಸ್ಟಮರ್ ಓರಿಯೆಂಟೆಡ್ ಅಂತಂದ್ರೆ ಹೆಂಗಂದ್ರ, ಕಸ್ಟಮರ್ಗೆ, ಗ್ರಾಹಕರಿಗೆ ಸಂತೃಪ್ತಿ ಪಡಿಸಿ ಅವ್ರಿಗೆ ಎಲ್ಲಾ ವಸ್ತುಗಳನ್ನ ಕೊಟ್ಟು ಅವ್ರು ಖುಷಿ ಪಟ್ಟಾಗ, ಅವ್ರು ದುಡ್ಡು ಕೊಟ್ಟಾಗ ಮಾತ್ರ ನೀವು ತಗೋತೀರಲ್ಲ, ಅದಕ್ಕೆ ನಾವು ಕಸ್ಟಮರ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಬಟ್ ಅದೇ ಬಾಯರ್ಸ್ ಓರಿಯೆಂಟೆಡ್ ಅಂತಂದ್ರ, ನಾನ್ ನಿಮ್ದು ಏನು ಕೇಳಲ್ಲ, ನನ್ನ ಕಡೆ ವಸ್ತು ಅದ, ಇದು ಬೇಕೋ ಬ್ಯಾಡೋ, ಬೇಕಾದ್ರೆ ತಗೋರಿ, ಬ್ಯಾಡಾದ್ರೆ ಬಿಡ್ರಿ, ನಿಮಗ್ ಬೇಕಾಗಿರೋದು ನನ್ನ ಕಡೆ ಇಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲಿ ಮಾರ್ಕೆಟ್ ಕಡಿಮೆ ಇರ್ತದ, ಬಾಯರ್ಸ್ ಕಡಿಮೆ ಇರ್ತಾರಲ್ಲ, ಅಂತಲ್ಲಿ ಈ ಶಬ್ದಗಳು ಬರಲಿಕ್ಕೆ ಸಾಧ್ಯತೆ ಅದ. ರೈಟ್, ಎಲ್ಲಿ ಕಾಂಪಿಟೇಷನ್ ಕಡಿಮೆ ಇರ್ತದಲ್ಲ, ಅವಾಗ ಈ ಶಬ್ದಗಳು ಬರ್ಲಿಕ್ಕೆ ಸಾಧ್ಯದ. ಅಕಸ್ಮಾತ್ ಕಾಂಪಿಟೇಷನ್ ಇತ್ತಪ್ಪ ಅಂದ್ರೆ ಏನಾಗ್ತದ ಅಂದ್ರೆ, ನೊಣ ಹುಡ್ಕೋದ್ ಕೂತಿರ್ತೀನೋ, ಕಸ್ಟಮರ್ ಬಂದ್ರೆ ಸಾಕಾಗಿರ್ತದ. ಸೊ ಹಿಂಗಾಗಿ ನಿಮ್ಗೆ ಏನ್ ಬೇಕು ಹೇಳ್ರಿ, ಹಾ ಅದು ಬೇಕ್ರಿ, ಇದು ಬೇಕ್ರಿ, ಏನ್ ತರಿಸ್ಲಿ ಹೇಳಿ ಸರ, ಇದೆಲ್ಲಾ ನಾವು ಮಾತಾಡಿ ಏನು ಒಂದು ಗ್ರಾಹಕರಿಗೆ ಸಂತೃಪ್ತಿ ಪಡಿಸಿ, ನೀವು ವಸ್ತುಗಳ ಮುಖಾಂತರ ಇರ್ಲಿ, ನಿಮ್ ಸರ್ವಿಸ್ ಮುಖಾಂತರ ಇರ್ಲಿ, ಅವ್ರಿಗೆ ಕಂಪ್ಲೀಟ್ ಸಂತೃಪ್ತಿ ಪಡಿಸಿ, ನೀವು ಅಟ್ಲೀಸ್ಟ್ ಅವ್ರು ಏನೂ ವಸ್ತು ತಗೊಳ್ಳಿಲ್ಲ ಅಂದ್ರೆ ಅಷ್ಟೇ ಹೊತ್ತು ಆ ಅಂಗಡಿ ಬಗ್ಗೆ ಒಳ್ಳೆ ಒಂದು ಅಭಿಪ್ರಾಯ ನಾವು ಅದನ್ನ ಕ್ರಿಯೇಟ್ ಮಾಡೋದು ನಮ್ಮ ಮೂಲ ಉದ್ದೇಶ ಆಗಿದೆ. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಅದ. ಇವತ್ತು ಬರಲ್ಲ ಅಂದ್ರೆ ಕಡೆಗೆ ನಾಳಿಗೆ ಬಂದ ನಾವು ನಮ್ಮ ಅಂಗಡಿಗೆ ಅಂತ. ಸೊ ಈ ತರ ಒಂದು ಮಾರ್ಕೆಟ್ ಇರ್ತದ್ರಿ. ಓಕೆ, ಸೊ ಇದ್ರೊಳಗೆ ನಾವು ಹೇಳಿದ್ವಿ ಏನಂತೇಳಿ, ಹ್ಯಾಟ್ಸ್. ಓಕೆ, ಈಗ ನಾವು ಹೇಳಿದ್ವಿ ಏನು, ಇದು ನೋಡ್ರಿ, ಈಗೇನು ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಲ್ಲ ನಿಮಗೆ. ಸೊ ಇದಕ್ಕೆ ನಾವು ಹೇಳ್ತೀವಿ ಅನ್ಆರ್ಗನೈಸ್ಡ್ ರಿಟೇಲಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಹೇಳಿದ್ವಿ ಟೆಕ್ನಿಕಲ್ ಫಾಲೋ ಇರಂಗಿಲ್ಲ ಇದು. ಓಕೆ, ಎಲ್ಲಿ ಬೇಕಲ್ಲೇ ಇಟ್ಟಿರ್ತೀವಿ. ಇದು ಅನ್ಆರ್ಗನೈಸ್ಡ್ ರಿಟೇಲಿಂಗ್. Okay, which is running by the local owners, okay, and caretaker of the shop who lacks of the technical and the, accounting standardization. The supply chain and the sources are also usually done locally to meet the local needs. Okay, ಇಲ್ಲಿ ಹೆಂಗಿದೆ ಅಂತಂದ್ರ, ಯಾವುದೇ ಒಂದು ವಸ್ತುಗಳನ್ನ ಅವ್ರು ಖರೀದಿ ಮಾಡ್ಬೇಕಾದ್ರ ಆ ವಸ್ತುಗಳು ಅವರು ಬ್ರಾಂಡೆಡ್ ಅಂತ ಇಟ್ಟಿರಂಗಿಲ್ಲ. ಆ ವಸ್ತುಗಳನ್ನ ನಿಮಗೆ ಏನು ಬೇಡಿಕೆ ಪರಿಪೂರ್ಣವಾಗಬೇಕು, ಅದು ಬಹಳ ಪ್ರಾಮುಖ್ಯತೆ. Okay, the whatever the needs of the customer should satisfy, should meet the requirement of the customer needs. ಅಂದ್ರೇನು, ಗ್ರಾಹಕರ ಬೇಡಿಕೆಯನ್ನು ಪರಿಪೂರ್ಣಗೊಳಿಸುವುದೇ ಮೂಲ ಉದ್ದೇಶ. ಇದಕ್ಕ ಬ್ರಾಂಡೆಡ್ ಅನ್ಬ್ರಾಂಡೆಡ್ ಏನೂ ಇಲ್ಲ. ಇದು ಏನು, ನಿಮ್ದು ಆಪಲ್ ಬೇಕಂತ ಬ್ರಾಂಡೆಡ್ ಆಪಲ್ ಬೇಕು. ಓಕೆ, ಅಗರಬತ್ತಿ ಬೇಕು, ಬ್ರಾಂಡೆಡ್ ಅಗರಬತ್ತಿ, ಇದು ಯಾವುದು ಇಲ್ಲ. ನಿಮ್ಗೆ ಅಗರಬತ್ತಿ ಬೇಕಾ, ಹಾ ಇಲ್ಲ ಅದ ತಗೋರಿ. ಈಗ ನೀವು ಹಳ್ಳಿ ಒಳಗೆ ಹೋಗಿರ್ತೀರಿ, ಗುಡಿಗೆ ಹೋಗಿರ್ತೀರಿ, ಅಲ್ಲಿ ನೀವು ನೋಡ್ತೀರಿ ಏನು, ಕಾಯಿ ಅದೇನ್ ಕೊಡ್ರಿ, ಕರ್ಪೂರ ಅದೇನ್ ಕೊಡ್ರಿ, ಉದಿನ ಕಡ್ಡಿ ಅದೇನ್ ಕೊಡ್ರಿ ಅಂತ ಹೇಳ್ತೀವಿ ನಾವು. ಆ ಉದಿನ ಕಡ್ಡಿ 3 in 1 ಇರ್ಬೇಕು ಅಂತ ಹೇಳ್ತೀವಿ ನಾವು. ಆ ಉದಿನ ಕಡ್ಡಿ ಲೆವೆಂಡರ್ ಫ್ಲವರ್ ಇರ್ಬೇಕಂತ ಹೇಳ್ತೀವಿ ನಾವು. ಇಲ್ಲ. ಸೊ ಅಂದ್ರೆ ಏನಿರುತ್ತೆ, ನಮ್ಮ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗ್ಬೇಕು. ಬಟ್ ಬ್ರಾಂಡೆಡ್ ವಿ ಆರ್ ನಾಟ್ ಲುಕಿಂಗ್ ಎಟ್ ಆಲ್. ನೌ ಡೇಸ್ ನಾವು ವಿ ಆರ್ ವೆರಿ ಕಾನ್ಶಿಯಸ್ ಫಾರ್ ದ ಬ್ರಾಂಡೆಡ್. ಈಗ ನಮ್ಮ ಬ್ರಾಂಡ್ ಅನ್ನೋದು ಏನದ ನಮ್ಮ ತಲೆಯೊಳಗೆ ಮೂಡ್ಲಿಕ್ಕೆ ಇರ್ತದ. ಇದಕ್ಕಿಂತ ಮುಂಚೆ ಬ್ರಾಂಡ್ ಇದ್ದಿದ್ದಿಲ್ರಿ. ನಿಮ್ಗೆ ಹೇಳ್ತೀನಲ್ಲ, ನಾವು ಯಾವ್ದು ಲೈಫ್ ಬಾಯ್ ಸೋಪ್, ನಾವು ಸಣ್ಣವರಿದ್ದಾಗ ಲೈಫ್ ಬಾಯ್ ಸೋಪ್ ಹಚ್ಕೋತಿದ್ವಿ. ಯಾಕೆ ಲೈಫ್ ಬಾಯ್ ಸೋಪ್ ಹಚ್ಕೋತಿದ್ವಿ ಅಂತಂದ್ರೆ, ಮನೆಯಲ್ಲಿ ಜನ ಜಾಸ್ತಿ ನಾವು. ಸೊ ಯಾವ್ದಾದ್ರು ಒಂದು ಸೋಪ್ ತಂದ್ರೆ ಏನಾಗ್ತಿತ್ತು, ಅದ್ರ ಬಳಕೆ ಬಹಳ ಆಗ್ತಿತ್ತು. ಯಾಕಂದ್ರೆ ನೊರೆ ಜಾಸ್ತಿ ಬರ್ತಿತ್ತು. ಎಲ್ಲಿ ನೊರೆ ಬರ್ತದೆ, ಬುರುಗ್ ಬರ್ತದಲ್ಲ, ಅಲ್ಲಿ ಸೋಪಿನ ಬಳಕೆ ಕಡಿಮೆ, ಅಂದ್ರೇನು ಜಾಸ್ತಿ ಬಳಕೆ ಆಗತ್ತೆ. ಅಂದ್ರೇನು ಕಡಿಮೆ ಅವಧಿ ಒಳಗೆ ಜಾಸ್ತಿ ಬಳಕೆ ಆಗ್ತದೆ. ಸೊ ಅದಕ್ಕೆ ಹೊಳ್ಳೊಳ್ಳೆ ನಾವು ಸೋಪ್ ತಗೊಳಿಕ್ ಆಗ್ತಿದಿಲ್ಲ. ಅದಕ್ಕೆ ಏನ್ ಮಾಡ್ತಿದ್ರು ಅಂತಂದ್ರ ಲೈಫ್ ಬಾಯ್ ತಗೋತಿದ್ರು. ಲೈಫ್ ಬಾಯ್ ಹೆಂಗ ಅಂತಂದ್ರೆ ಒಂದ್ ಟೈಪ್ ಕಲ್ಲು ಇದ್ದಂಗೆ ಇರ್ತಿತ್ತು ಅದು. ಅದನ್ನ ಎಲ್ಲಾರು ಯೂಸ್ ಮಾಡ್ತಿದ್ವಿ ನಾವು ಸೋಪ್. ಓಕೆ, ಮನೆಯಲ್ಲಿ ಇರುವಂತ ಜನ ಎಲ್ಲರೂ ಯೂಸ್ ಮಾಡ್ತಿದ್ವಿ. ಬಹಳ ತಿಂಗಳದಾಗ 1 ಅಥವಾ 2 ಸೋಪ್ ಯೂಸ್ ಆಗ್ತಿತ್ತು. ಅಂದ್ರೇನು ಈಗ ಹೆಂಗದ ಅಂತಂದ್ರೆ, ನೀವು ಮನ್ಯಾಗ ಫಾದರ್ಗ್ ಒಂದ್ ಬೇರೆ, ಮದರ್ಗ್ ಒಂದ್ ಬೇರೆ, ಸಿಸ್ಟರ್ಗ್ ಒಂದ್ ಬೇರೆ, ಬ್ರದರ್ಗ್ ಒಂದ್ ಬೇರೆ, ಅದ್ರೊಳಗ ಲೇಡೀಸ್ ಬೇರೆ, ಜೈಂಟ್ಸ್ ಬೇರೆ,
ನಿಮ್ ಮನೆಯಲ್ಲೇ ನೀವೇ ಎಲ್ಲಾರು ಇರುವಂತವ್ರು, ಓಕೆ, ಅವನಿಗೆ ಬೇರೆ ಅವ ಯೂಸ್ ಮಾಡಿರುವಂತ ನ್ಯಾಪ್ಕಿನ್ ನಾವು ಯೂಸ್ ಮಾಡಂಗಿಲ್ಲ, ನಾವು ಯೂಸ್ ಮಾಡಿರುವಂತ ನ್ಯಾಪ್ಕಿನ್ ಅವ್ರು ಯೂಸ್ ಮಾಡಂಗಿಲ್ಲ. ಅವರು ನಮ್ಮ ಮನೆಯವ್ರಿಗೆ ಅದಾರ, ಹೊರಗಿನವ್ರಲ್ಲ. ಬಟ್ ಏನಾಗಿದೆ ನಮ್ ಲೈಫ್ ಏನಾಗಿದೆ ಅಂದ್ರೆ ವಿ ಆರ್ ಬಿಕಮಿಂಗ್ ವೆರಿ ಸೊಫಿಸ್ಟಿಕೇಟೆಡ್ nowadays. We are becoming very sophisticated, so that's the reason our bondingness, our relationship, our emotions are coming down because of this modern. ಈ ಒಂದು ಮಾಡರ್ನ್ ಯುಗದಲ್ಲಿ ನಮ್ಮ ಬಾಂಧವ್ಯತೆ, ನಮ್ಮ ಒಂದು ಆತ್ಮೀಯತೆ ಕಡಿಮೆ ಆಗ್ಲಿಕ್ಕತ್ತದೆ. ಯಾಕಂತಂದ್ರ ಅವ ಯೂಸ್ ಮಾಡಿದ್ ನಾವು ಮುಟ್ಟಂಗ ಹಿಂಗ್ ಹಿಡಿತೀವಿ. ನಾವು ಯಾವ್ದೇ ಒಂದು ಕರ್ಚೀಫ್ ಹಿಡಿಬೇಕಾದ್ರ ನಮ್ಮ ಮನೆಯವ್ರದೇ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವಂತದ್ದು ಅವ್ರಿಗೆ ನಾವು ಹಿಂಗ್ ಹಿಡಿತೀವಿ. ಇದು ಯಾರ್ದದ ನೋಡ್ರಪ್ಪ ತಗೋರಿ ಅಂತ. ಅರೆ ಯಾರ್, ಅವನು ನಿಮ್ ಮನೆಯವ್ನೇ ಅದಲ್ಲ, ಅವ್ಗೇನ್ ಕುಷ್ಠರೋಗ ಬಂದಿಲ್ಲ. ಓಕೆ, ಸೊ ನಾವು ನಮ್ಮ ವ್ಯಕ್ತಿತ್ವ, ನಮ್ಮ ಬಿಹೇವಿಯರ್ ಆ ತರ ಆಗಿದೆ. ಯಾರೋ ಇವನು ಏನು ಗೊತ್ತಿಲ್ಲ, ಹೊರಗಿನವನ್ ಬಂದಿದ್ದಾನೆ ಅಂತ. ಅವ ಯೂಸ್ ಮಾಡಿರುವಂತ, ನಾವು ಟವೆಲ್ ಯೂಸ್ ಮಾಡಂಗಿಲ್ಲ, ನ್ಯಾಪ್ಕಿನ್ ಯೂಸ್ ಮಾಡಂಗಿಲ್ಲ, ಸೋಪ್ ಎಲ್ಲರಿಗೂ ಬೇರೆ ಬೇರೆ. ಲಕ್ಕಿಲಿ ಬಾತ್ರೂಮ್ ಬೇರೆ ಬೇರೆ ಇಲ್ಲ ನೋಡ್ರಿ ನೀವು, ಬೆಡ್ರೂಮ್ ಬೇರೆ ಬೇರೆ, ಚಾದರ್ ಬೇರೆ ಬೇರೆ, ಬ್ಲಾಂಕೆಟ್, ಬೆಡ್ ಶೀಟ್, ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ಸೊ ದಿಸ್ ಇಸ್ how we can able to build the emotional and the relationship. ರೈಟ್. ಸೊ ಈ ತರ ಇರ್ತಿತ್ತು. ಅಲ್ಲಿ ಬ್ರಾಂಡೆಡ್ ಇರುವುದಿಲ್ಲ. ನಾ ಹೇಳಿದ್ದೇನೆ ಲೈಫ್ ಬಾಯ್. ಸೊ ಅವಾಗ ನಾವು ಲೈಫ್ ಬಾಯ್ ಸೋಪ್ ಅಂತಿದ್ದಿಲ್ಲ, ನಾವೇನಂತಿದ್ವಿ, ಲಾಲ್ ವಾಲಾ ಸೋಪ್ ದಿದೋ ಭಯ್ಯ ಅಂತಿದ್ವಿ. ಆ ಕೆಂಪ್ ಸೋಪ್ ಕೊಡ್ರಿ ಅನ್ನ ಅಂತ ಹೇಳ್ತಿದ್ವಿ. ಅಂದ್ರೆ ಏನ್ ಅರ್ಥ? ಸೊ ದಟ್ ಈಸ್ ವಾಟ್ ದ ನೋ, ವಿ ಆರ್ ನಾಟ್ ರಿಕಗ್ನೈಸಿಂಗ್ ದ ಬ್ರ್ಯಾಂಡ್ ಲೈಕ್ ಲೈಫ್ ಬಾಯ್. ವಿ ಆರ್ ರಿಕಗ್ನೈಸಿಂಗ್ ದ ಕಲರ್ ಆಫ್ ದ ಸೋಪ್, ದಟ್ ಈಸ್ ಅ ಲಾಲ್ ವಾಲಾ ಸೋಪ್, ದಟ್ಸ್ ಅ ರೆಡ್ ಸೋಪ್. So why? Because we are not the brand conscious. We wanted the soap, and buyers know that, sellers know that. That is, his requirement is soap, not a particular brand. Right? So this is how the unorganized retailing will be there. Now, you know that in this there are various things will come. Okay? ಇದ್ರೊಳಗೆ ಹೆಂಗದ ಅಂತಂತಂದ್ರ ಬೇರೆ ಬೇರೆ ಕಿರಾಣಾ ಶಾಪ್ಗಳು, ಬೇರೆ ಬೇರೆ ಅಂಗಡಿಗಳು ಬರ್ತಾವು ಇಲ್ಲಿ. ಈ ಒಂದು ನೀವು ಏನು ಆ ಪಿಕ್ಚರ್ ನೋಡಿದಾಗ ಗೊತ್ತಾಗ್ತದೆ ನಿಮ್ಗ, ಅನ್ಆರ್ಗನೈಸ್ಡ್. ಇಲ್ಲಿ ಟೆಕ್ನಿಕಲ್ ಅಂತ ಇರೋದಿಲ್ಲ. ಅಲ್ಲಿ ಎಷ್ಟು ಮೆಟೀರಿಯಲ್ ನೀವು ಸ್ಟೋರ್ ಅದ, ಎಷ್ಟು ನೀವು ಶಾಪಿಂಗ್ ಮಾಡಿರಿ ಅಂದ್ರೆ ನೀವು ಪರ್ಚೇಸ್ ಮಾಡಿರಿ, ಎಷ್ಟು ಇನ್ವೆಂಟ್ರಿ ಅದ, ಪ್ರೊಕ್ಯೂರ್ಮೆಂಟ್ ಎಷ್ಟು ಮಾಡಿರಿ, ಇನ್ವೆಂಟ್ರಿ ಎಷ್ಟದ, ಸೇಲ್ಸ್ ಎಷ್ಟದ, ದೇರ್ ಇಸ್ ನೋ ಲೆಕ್ಕ ಎಟ್ ಆಲ್, ದೇರ್ ಇಸ್ ನೋ ಅಕೌಂಟ್ಸ್ ಎಟ್ ಆಲ್. ಅವ್ರಿಗೆ ಅದು ಗೊತ್ತೂ ಇಲ್ಲ. ವಾಟ್ ಯು ಮೀನ್ ಬೈ ದ ಪ್ರೊಕ್ಯೂರ್ಮೆಂಟ್ ಅಂತಾನೂ ಗೊತ್ತಿಲ್ಲ, ವಾಟ್ ಯು ಮೀನ್ ಬೈ ದ ಇನ್ವೆಂಟ್ರಿ ಅಂತಾನೂ ಗೊತ್ತಿಲ್ಲ. Hope you all know that. Okay, can anyone reply what you mean by these two words, that's the procurement and the inventory? If I'm audible to you all, please can you able to reply with these two questions? What do you mean by the procurement and what do you mean by this inventory? So procurement means purchase. Okay, exactly, good, wonderful. Inventory. And yes, madam. Inventory. Sorry, come again. I didn't recognize who is speaking. Yes. Can anyone reply? Inventory means goods, sir. What goods? Inventory means stock, sir. Okay, exactly. Exactly, inventory means stock. Okay, ಯಾರು ಮಾತಾಡಿರೋದು ಗೊತ್ತಾಗ್ಲಿಲ್ಲ ನನಗೆ. ಯಾರು ರಿಪ್ಲೈ ಮಾಡಿದ್ರು? Yes, Anmol replied. Okay, and one more. Who replied? Who said that the procurement is purchasing? Priya? So ನಾನೇ ಹೇಳೇನ್ರಿ. Oh, that's good, great. Okay, and I think I heard 3 Y's, I hope. Anmol and Priya. And who is on? ರಾಜಶ್ರೀ ಸರ್. Okay, okay, because ನಾನು ಇಲ್ಲಿ ಅದನ್ನ ಏನದು ಮಿನಿಮೈಸ್ ಮಾಡಿದ್ದೆ, ಸೊ ಹಿಂಗೆ ಗೊತ್ತಾಗಿಲ್ಲ ನನಗೆ. ವಾಯ್ಸ್ ಮೇಲೆ ರಿಕಗ್ನೈಸ್ ಮಾಡಿದ್ದೆ ಅಷ್ಟೇ.
Okay, so anyway, as you said, that's ಈಗ ನೋಡ್ರಿ ಇಂಥ ಕಿರಾಣಿ ಅಂಗಡಿ ಒಳಗ ಈ ಒಂದು ಸ್ಟೋರ್ ಎಲ್ಲಿ ಎಷ್ಟು ಸ್ಟಾಕ್ ಅದ ರೀ, ಆಮೇಲೆ ಎಷ್ಟು ಪರ್ಚೇಸ್ ಮಾಡಿದ್ ಗೊತ್ತಿರ್ಬೋದು. ಏನ್ 2 ಬಾಕ್ಸ್ ನಾವು ಸೋಪ್ ಹಾಕಿವ್ರಿ, 3 ಬಾಕ್ಸ್ ಎಣ್ಣೆಗೆ ಬಾಟ್ಲಿ ಹಾಕಿವ್ರಿ, 4 ಬಾಕ್ಸ್ ಏನದ ಏನೋ ಒಂದು ಹಾಕಿದ್ರಿ, ಇವೆಲ್ಲ ನಾವು ಹೇಳ್ತೀವಿ. ಅಂದ್ರೆ ಪರ್ಚೇಸಿಂಗ್ ವಿ ಕ್ಯಾನ್ ಏಬಲ್ ಟು ಸೇ, ಬಟ್ ಹೌ ಮಚ್ ಇಸ್ ದ ಸೇಲ್ಸ್ ಅಂಡ್ ಹೌ ಮಚ್ ಇಸ್ ದ ಸ್ಟಾಕ್ ವಿ ಡೋಂಟ್ ನೋ. See, purchasing ಹೆಂಗದ ಅಂತಂದ್ರೆ, ಪ್ರೊಕ್ಯೂರ್ಮೆಂಟ್ ಅಂದ್ರೆ ಹೆಂಗದ ಅಂತಂದ್ರ, ಇಟ್ ಇಸ್ ನಾಟ್ ಮೇಂಟೈನಿಂಗ್ ದ ಅಕೌಂಟ್ಸ್. ಇಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡಿರಂಗಿಲ್ಲ. ತರು ಮುಂದೆ ಏನದ, ಎಷ್ಟ್ ತಂದಿದ್ದಪ್ಪ ಮಾಲ, ನೀಗ ಎಷ್ಟ್ ಹೇಳಿದ್ದೆ, ಎಷ್ಟ್ ತಂದೆ ಸರ್ ಅಣ್ಣ, 3 ಬಾಕ್ಸ್ ಹೇಳಿದ್ದಣ, ಅಲ್ಲಿ 2 ಬಾಕ್ಸ್ ಇದ್ದು 2 ಬಾಕ್ಸ್ ತಂದೆ ಅಟ್ಟೆ. ಆ 2 ಬಾಕ್ಸ್ ಒಳಗ 24 ಇರ್ತಾವೋ 12 ಇರ್ತಾವೋ ಗೊತ್ತಿಲ್ಲ. ಆಮೇಲೆ ನೀನು ಶೋಕೇಶ್ನಾಗ 12 ಹಚ್ಚಿ ಉಳ್ಕಿದ 10 ನೀ ಏನೋ ಬಾಕ್ಸ್ನಾಗ ಅದಾವ, ಅದು ಏನು ಲೆಕ್ಕ ಇಲ್ಲ, ಪತ್ರ ಇಲ್ಲ. ಈ ತರ ಏನದ ಲೆಕ್ಕ ಇಲ್ಲ, ಪತ್ರ ಇಲ್ಲ ಅಂತ ಏನ್ ಹೇಳ್ತೀವಲ್ಲ, ಇದಕ್ಕೆ ನಾವು ಅನ್ಆರ್ಗನೈಸ್ಡ್ ರಿಟೇಲಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಅದೇ ತರ ಈಗ ನೀವು ಬೇರೆ ಬೇರೆ what you can say, the various things will be there. Okay, that is the traditional modern retailing in India. Okay, that is okay, forget about this. Okay, we are talking about the mandis. ಇದು ನೋಡ್ರಿ, ನಾವು APMC ಅಂತ ಹೇಳ್ತೀವಿ, ಕಿರಾಣ ಮಾರ್ಕೆಟ್ ಅಂತ. ಈಗ ನೋಡ್ರಿ, ಇದು ಇಲ್ಲಿ ನೋಡ್ತಾ ಇರುವಂತ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ, ಇದು APMC ಇದ ಅಂತ ಹೇಳಿ. There is a ruling and the market hierarchy are mandis. Okay, and which own their development partly, okay, development partly to the government government policies on agriculture market. Mandis are agriculture markets set up by the state government to produce the agriculture produce directly from the farmers. These markets can be categorized as grains mandis, cotton mandis, soya mandis, vegetable mandis, etc. Regulated markets or mandis in which in India, which are mostly primary wholesale markets and are usually governed by the Agriculture Produce Marketing Committee Act. ಈಗ ನಾವು ಹೇಳಿದ್ವಿ APMC, that is the Agricultural Produce Marketing Committee. ಸೊ ಇಲ್ಲಿ ಒಂದು ಕಮಿಟಿ ಇರ್ತದ್ರಿ. ಇಲ್ಲಿ ನೋಡ್ರಿ, ಲಿಂಬಿಯನ್ ಮಾರ್ಕೆಟ್ ಅಂತ ಹೇಳ್ತು. APMC ಅಂದ್ರೆ ದೊಡ್ಡದು ಮಾರ್ಕೆಟ್ ರೀ, ಅದು ದೊಡ್ಡ ಯಾರ್ಡ್. ಓಕೆ, ದೊಡ್ಡ ಯಾರ್ಡ್ ಇರ್ತದ, ಅದಕ್ಕೆ ನಾವು APMC ಅಂತ ಹೇಳ್ತೀವಿ. ಅಲ್ಲಿ ಹೋದ್ಮೇಲೆ ನಿಮಗೆ ಏನದ ಅಂದ್ರ, ತೊಗರಿ ವ್ಯಾಪಾರ ಬೇರೆ ಇರ್ತದ, ಕಡ್ಲಿ ವ್ಯಾಪಾರ ಬೇರೆ ಇರ್ತದ, ಲಿಂಬೆ ವ್ಯಾಪಾರ ಬೇರೆ ಇರ್ತದ, ಆಮೇಲೆ ಕಾಯಿಪಲ್ಲೆ ಮಾರ್ಕೆಟ್ ಬೇರೆ ಇರ್ತದ, ಹಣ್ಣಿನ ಮಾರ್ಕೆಟ್ ಬೇರೆ ಇರ್ತದ, ಈ ತರ ಇರ್ತದ. ಅಲ್ಲಿ ಏನಂತಂದ್ರ ಮುಖ್ಯ ಏನು ಪ್ರಾಮುಖ್ಯತೆ ಏನು ಅಂತಂತಂದ್ರ, ಅಲ್ಲಿ ರೈತರಿಂದ ಖರೀದಿ ಆಗುವಂತ ವಸ್ತುಗಳು ಅಲ್ಲಿ ಆಗ್ತಿರ್ತಾವ. ಅಂದ್ರೇನು, ಬೇಸಿಕ್ಲಿ ಪ್ರೈಮರಿ ಹೋಲ್ಸೇಲ್ ಮಾರ್ಕೆಟ್ ಅಂತ ಹೇಳ್ತೀವಿ ನಾವು. ಪ್ರೈಮರಿ ಹೋಲ್ಸೇಲ್ ಮಾರ್ಕೆಟ್ ಅಂತಂತಂದ್ರೆ ಅಲ್ಲಿ ಮೊದಲು ಹೋಲ್ಸೇಲ್ ಅಂದ್ರೇನು, ರೈತರಿಂದ ಖರೀದಿ ಆಗುವಂತ ವಸ್ತು, ಮಾರಾಟ ಆಗುವಂತ ವಸ್ತು ಆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಆಗ್ತಾ ಇರ್ತವೆ. ಅದಕ್ಕೆ ನಾವು ಹೇಳ್ತೀವಿ APMC ಅಂತ ಹೇಳಿ. ಸೊ ಇಲ್ಲಿ ಏನಂತಂದ್ರೆ, ನಾವು ನೀನು ಟ್ರಕ್ ಗಂಟ್ಲೆ ತಗೊಂಡ್ ಬಾ, 2 ಟ್ರಕ್ ಗಂಟ್ಲೆ ತಗೊಂಡ್ ಬಾ, ಇಲ್ಲಿ ಏನದ ನೀವು ತಂದಿಟ್ಟು ಮಾರ್ಬೋದು. ಅದನ್ನೇ ನೀವು ಸಣ್ಣ ಪ್ರಮಾಣದಾಗ ನಾವು ಬುಟ್ಟಿ ಗಂಟ್ಲೆ ತಗೊಂಡ್ ಮಾರ್ತೀವಲ್ಲ, ಅದನ್ನ ನಾವು ವೆಜಿಟೇಬಲ್ ಮಾರ್ಕೆಟ್, ಇವೆಲ್ಲ ನಾವು ಹೇಳ್ತೀವಿ. ರೈಟ್, ಅರ್ಥ ಆಯ್ತ್ರಿ? ಮುಂದ ಹ್ಯಾಡ್ಸ್ ಅಂತಂದ್ರೆ ಏನ್ರಿ, ಜಾತ್ರೆ, ಸಂತೆ ಅಂತ ಹೇಳ್ತೀವಿ. ಓಕೆ, ಹ್ಯಾಡ್ಸ್ ಅಂದ್ರೆ ಏನ್ ಹೇಳ್ತೀವಿ ನಾವು, ಅದಕ್ಕೆ ಸಂತೆ ಅಂತ ಹೇಳ್ತೀವಿ. Unlike the regulated markets, there are also unregulated markets known as hats, peta, angadi, hatwari, shandis, chindis, or pants. Okay, a hat is a periodic market which exists typically at the village level. A hat can be said to be the public gathering of the buyers and the sellers of commodities, fruits, vegetables, households, goods, clothes, accessories like bangles, etc. Most of the hats, 75% are held once in a week, while others 20% are held twice a week and the rest are held daily. ಇಲ್ಲಿ ನೋಡ್ರಿ, ಈ 100% ಒಳಗೆ 75% ಏನದಲ್ಲ, ವಾರಕ್ಕೆ 1 ದಿವಸ ಮಾತ್ರ ನಡೆಯುವಂತ ಸಂತೆ, ಮತ್ತು ಒಂದು 20% ಏನದ, ಪ್ರತಿ 20% ಏನದಲ್ಲ, ವಾರಕ್ಕೆ 2 ದಿವಸ ಆಗುವಂತ ಸಂತೆ. ಇನ್ನು 5% ಏನದಲ್ಲ, ಅಲ್ಲಿ ಡೈಲಿ ಆಗ್ತಾ ಇರ್ತದ.
ಸೊ ಇಲ್ಲಿ ನಾವು ಹೇಳ್ತೀವಿ ಸಂತೆ ಅಂತ ಹೇಳ್ತೀವಿ. ಇಲ್ಲಿ ಸಂತೆ ಅಂತ ಹೇಳಿದ ತಕ್ಷಣ ನಿಮಗೆ ಆ ಸಂತೆ ಹೆಚ್ಚಾಗಿ ವಿಲೇಜ್ ಒಳಗೆ ನಡೆಯುತ್ತೆ ಅಂತ ನಾವು ಹೇಳಿದ್ವಿ. A hat is a periodic market which exists typically at the village level. ಓಕೆ, ಇದನ್ನ ನೀವು ನೋಡ್ರಿ, ಆ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಝೂಮ್ ಮಾಡಿ ನೋಡಿದ್ರೆ ಅಲ್ಲಿ ಓಕೆ ಹಳ್ಳಿ ಅಂಗಡಿ ಒಳಗ ನಿಮ್ಗೆ ಎಲ್ಲಾ ಸಿಗ್ತದೆ. ಬಳಿ ಹಿಡ್ಕೊಂಡು, ಅರವೆ ಹಿಡ್ಕೊಂಡು, ಓಕೆ ನೀವು ಕಾಯಿ ಪಲ್ಯ ಅಂತ ತಕೋರಿ, ಹಣ್ಣು ಅಂತ ತಕೋರಿ, ಹಂಪ್ಲ ಅಂತ ತಕೋರಿ, ನಿಮಗೆ ಏನ ಬೇಕು ನಿಮಗ ವಸ್ತುಗಳು, ನಿಮಗೆ ಬೇಡಿಕೆ ಏನಿರ್ತದ, ನಿಮಗೆ ಬೇಕಾಗಿರುವಂತ ದಿನನಿತ್ಯಕ್ಕೆ ಬೇಕಾಗಿರುವಂತ ವಸ್ತುಗಳು ಎಲ್ಲ ಅಲ್ಲಿ ಸಿಗ್ತಾ ಇರ್ತದೆ. ವಾರಕ್ಕೆ ಒಂದು ಸಲ ಸಿಗ್ತಾ ಇರ್ತದ, ಬಟ್ ಎಲ್ಲೋ ಸ್ವಲ್ಪ ಕಡೆ ಇರದ ವಾರಕ್ಕೆ 2 ಕಡೆ ಸಿಗ್ತಾ ಇರ್ತದ. ಸೊ ಅವತ್ತ ನಾವು ಸಂತೆ ಇದ್ದ ದಿವಸ ನೋಡ್ರಿ ಹೆಚ್ಚಾಗಿ ಆ ಒಂದು ಹಳ್ಳಿ ಒಳಗೆ ಶಾಲಾ ಕಾಲೇಜುಗಳು ಕೂಡ ಬಂದಾಗಿರ್ತಾವೆ. ಯಾಕಂತಂದ್ರ ಆ ಲೆಕ್ಚರ್ಸ್ ಆಗ್ಲಿ, ಆ ಮಾಸ್ಟರ್ಗಳು ಆಗ್ಲಿ, ಅವರು ಸಂತೆ ತಗೊಳಿಕ್ಕೆ ಹೋಗಿರ್ತಾರೆ. ಮಕ್ಕಳು ಕೂಡ ತಮ್ಮಲ್ಲಿ ಏನಾದ್ರೂ ವಸ್ತುಗಳು ಉತ್ಪಾದನೆ ಮಾಡ್ತಾ ಇದ್ರೆ ಅದನ್ನ ಮಾರಾಟ ಮಾಡ್ಲಿಕ್ಕೆ ಅವತ್ತು ಹೋಗ್ತಾ ಇರ್ತಾರೆ. ಸೊ ಆ ದೃಷ್ಟಿಯಿಂದ ಆ ಒಂದು ಸಂತೆ ನಡೆಯುವಂತ ದಿವಸದಲ್ಲಿ ಅವರು ತಮ್ಮ ದಿನನಿತ್ಯ ಕಾರ್ಯಕ್ರಮಗಳನ್ನು ರಜೆಗೊಳಿಸಿರ್ತಾರೆ. ಸೊ ಈಗ ನಾವು ನೋಡಿವಿ, ಈಗ ನಾವು ಐ ಆಮ್ ಟಾಕಿಂಗ್ ಅಬೌಟ್ ಮೈ ಓನ್ ಪ್ಲೇಸ್. ಓಕೆ, ವಿ ಆರ್ ಫ್ರಮ್ ಬಸವನ ಬಾಗೇವಾಡಿ. ಓಕೆ, ಬಸವನ ಬಾಗೇವಾಡಿ, ಯು ನೋ ದಟ್ ಮಂಡೇ ಈಸ್ ಅ ಹ್ಯಾಟ್ಸ್. ಓಕೆ, ಮಂಡೇ ಸಂತೆ ಇರ್ತದ. ಮಂಡೇ ಎಲ್ಲಾ ಶಾಲಾ ಕಾಲೇಜುಗಳು ಕೂಡ ಬಂದಾಗಿ ಇರ್ತಾವ. ರೈಟ್. ಸೊ ಈ ತರ ಏನೋ ಮಾರ್ಕೆಟ್ ಅಲ್ಲಿ ದಟ್ ಇಸ್ ಇರ್ತದೆ. So this is how the most of the places, okay, on that day hats, okay, each and every sellers used to come there. ನೀವು ಬಳಿ ಅಂತ ತಗೋರಿ, ಆಮೇಲೆ ಆಟಿಕೆ ಸಾಮಾನ್ ತಗೋರಿ, ಪುಗ್ಗ ತಗೋರಿ, ರಿಬ್ಬನ್ ತಗೋರಿ, ಹಣ್ಣ ಹಂಪೆ ತಗೋರಿ, ಗಿಡ ಗಂಟೆ ತಗೋರಿ, ನೀವು ಏನ್ ಬೇಕು ಬೆಡ್ಶೀಟ್, ಚಾದರ್, ನಿಮಗೇನು ಜಿಲೇಬಿ, ಬಜಿ ಎಲ್ಲ A to Z ನಿಮಗೆ ಆ ಸಂತಿ ದಿವಸ ಸಿಗ್ತದೆ. ಓಕೆ, ಆ ಸಂತಿ ಒಳಗ ನಮ್ಮಲ್ಲಿ ಸಂತೆ ಬೇರೆ ರೀ. ನಮ್ಮಲ್ಲಿ ಸಂತೆ ಏನಂದ್ರೆ ನಾವು ಕಾಯಿಪಲ್ಯ ಮಾರ್ಕೆಟ್ ಅಂದ್ರೆ ಆ ಕಾಯಿಪಲ್ಯ ಅಷ್ಟೇ ನಾವು ತಗೊಂಡ್ ಬರ್ತೀವಿ. ಯಾಕಂದ್ರೆ ಉಳ್ಕಿದ್ದೇನದ ನಮ್ಗ ಕಿರಾಣಿ ಅಂಗಡಿ ಒಳಗ ಉಳ್ಕಿದ್ದೆಲ್ಲ ಸಿಗ್ತಾವ. ಆಮೇಲೆ ಉಳ್ಕಿದ್ದೇನದ ಕಾಸ್ಮೆಟಿಕ್ಸ್ ಅಂಗಡಿ ಒಳಗೆ ಸಿಗ್ತಾವ. ಹಳ್ಳಿ ಒಳಗೆ ಇದನ್ನೆಲ್ಲ ಮಾರಾಟ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಅದಕ್ಕೆ ಏನಂದ್ರೆ ಅವತ್ತು ಒಂದು ದಿವಸ ಮಾತ್ರ ನಿಮಗೆ ಎಲ್ಲಾ ವಸ್ತುಗಳು ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಬೇಡಿಕೆಗಳು ಪರಿಪೂರ್ಣ ಆಗುವಂತ ದಿವಸ ಅಂತಂದ್ರ ಆ ಒಂದು ದಿವಸ. ಯಾವ ದಿವಸ ಅಂತಂದ್ರೆ ಯಾವತ್ತು ಸಂತೆ ಇರ್ತದಲ್ಲ ಅವತ್ತು ನೀವು ಖರೀದಿ ಮಾಡ್ಬೋದು. ಅದಕ್ಕೆ ಬೇರೆ ಬೇರೆ ಶಬ್ದಗಳು ಅಂತಾರ. ಪ್ಲೀಸ್ ನಿಮ್ಮಲ್ಲಿ ನೆನಪಿಟ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳು. You should remember all these words for the hats, what we all called. Okay, we called as a hats, peta and angadi. You know that angadi anta ಹೇಳ್ತೀವಿ. ಹಟ್ವಾರಿ, ಆಮೇಲೆ shandis, chindis or pines. Okay, so ಈ ಶಬ್ದಗಳು ಎಲ್ಲ ಕೇಳಿದಾಗ ಮೇ ಬಿ ನಿಮ್ಗೆ ನಾಳೆ ಪ್ರಶ್ನೆ ಬರ್ಬೋದು, ವಾಟ್ ಯು ಮೀನ್ ಬೈ ದಟ್ ಹಟ್ವಾರಿ ಅಂತೇಳಿ. So you can able to say that this is nothing but the hats, where we can say the trading will be there for the weekly once or the twice, and it is typically run or the maintained in the village level itself. This is how you can able to reply for the questions. Okay, then we are talking about the next slide. Okay, that's the melas. Melas, you know that mela antantandre ಏನ್ರಿ? Can anyone tell me what you mean by this mela? ಅದನ್ನ ನೋಡ್ಕೊಂಡು ಹೇಳ್ಬೇಕು ದಯವಿಟ್ಟು. ಜಾತ್ರೆ ಅಂತ ಹೇಳ್ತೀವಿ. ಮೇಲಾ ಅಂತಂದ್ರೇನು? ಜಾತ್ರೆ ಅಂತ ಹೇಳ್ತೀವಿ. The rural life has another distinct features with it, and that is the melas, which are quite popular in our country, and around 25,000 of them are held each year. ಸೊ ಹೆಂಗಿದೆ ಅಂತಂದ್ರೆ ನಾರ್ಮಲಿ ಜಾತ್ರೆ ಅನ್ನೋದು ವರ್ಷಕ್ಕೊಮ್ಮೆ ಬರ್ತದ. ಓಕೆ, ನಮ್ಮ ಊರಲ್ಲಿ ನಮ್ಮ ದೇವರ ಜಾತ್ರೆ ಏನಿರ್ತದಲ್ಲ ಅಲ್ಲಿ ಆ ದಿವಸ ಏನದ ಜಾತ್ರೆ ಇರ್ತದ. ಓಕೆ, ಸೊ ಈಗ ನಮ್ಗೆ ಹೇಳ್ತೀವಿ ಸಂಕ್ರಮಣದಾಗ ನಮ್ ಬಿಜಾಪುರದಾಗ ಹೆಂಗದ, ಸಿದ್ದೇಶ್ವರ ಗುಡಿ ತೇರ್ ಎಳಿತಾರ. ಓಕೆ, ಅಭಿಷೇಕ ಆಗ್ತದ, ಮೆರವಣಿಗೆ ಆಗ್ತದ, ಆಮೇಲೆ ಏನು ನಂದಿ ಕೋಲ್ ಒಂದು ಪ್ರದರ್ಶನ ಆಗ್ತದ. ಸೊ ಅವತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಜಾತ್ರೆ ಅನ್ನೋದು ಕೂಡ ಆಗ್ತದೆ. ಜಾತ್ರೆ ಅಂದ್ರೆ ಏನ್ರಿ? ಆ ಜಾತ್ರೆ ಒಳಗೆ ಎಲ್ಲಾನು ಸಿಗ್ತದೆ ನಿಮ್ಗೆ ಆಟ ಆಡ್ಲಿಕ್ಕೆ. ನೀವೆಲ್ಲ ನೋಡಿ, ತಿನ್ಲಿಕ್ಕೆ, ಉಣ್ಲಿಕ್ಕೆ, ಆಟ ಆಡ್ಲಿಕ್ಕೆ ನಿಮಗೆ ಬೇಕಾಗಿರುವಂತ ಯೂನಿಕ್ ವಸ್ತುಗಳು ಕೂಡ ಅಲ್ಲಿ ನಿಮಗೆ ಸಿಗ್ತಾವ. ದಟ್ ಇಸ್ ವಾಟ್ ಯು ಕಾಲ್ ಸೇ ದಟ್ಸ್ ಅ ಮೇಳ. ಸೊ ಪ್ಲೀಸ್ ರಿಮೆಂಬರ್, ಇದಕ್ಕೆಲ್ಲ ನಾವೇನ್ ಹೇಳ್ತೀವಿ? ಅನ್ಆರ್ಗನೈಸ್ಡ್ ರಿಟೇಲಿಂಗ್ ಅಂತ ಹೇಳ್ತೀವಿ. So classification of the melas can be done according to their nature as a commodity, fairs and the religious fairs.
ಕಮೋಡಿಟಿ ಫೇರ್ಸ್ ಅಂತಾನು ಹೇಳ್ತೀವಿ ನಾವು, ರಿಲಿಜಿಯಸ್ ಫೇರ್ಸ್ ಅಂತಾನು ಹೇಳ್ತೀವಿ. ಫೇರ್ ಅಂದ್ರೆ ಮತ್ತೆ ಹೇಳ್ತೀವಲ್ಲ ನಾವು ಜಾತ್ರೆ ಅಂತಾನು ಕೂಡ ಹೇಳ್ತೀವಿ. ಆನ್ ದ ಬೇಸಿಸ್ ಆಫ್ ದ ಟೈಮ್ ಪೀರಿಯಡ್ ಆನ್ ಒನ್ ಡೇ, ಲೆಸ್ ದನ್ ಅ ವೀಕ್ ಆರ್ ವೀಕ್ಲಿ ಫೇರ್ಸ್, ನಾರ್ಮಲಿ ದ ಮೇಳಾಸ್ ಅರೌಂಡ್ 800 outlets. ಓಕೆ, ನಾರ್ಮಲಿ ನೋಡ್ರಿ ನೀವು ಇಲ್ಲೇ ನಮ್ಮ ಈಗ ನಾವು ಊಹೆ ಮಾಡ್ಕೊಳ್ಳೋದು ಬೇಡ. ಈ ಮಾಡರ್ನ್ ರಿಟೇಲಿಂಗ್ ಏನದ ನಾವೆಲ್ಲ ಊಹೆ ಮಾಡ್ಕೊಂಡ್ವಿ. ಏನು ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂದ್ರೆ ಹಿಂಗಿರ್ತದ, ಫ್ಯಾಕ್ಟರಿ ಔಟ್ಲೆಟ್ ಅಂದ್ರೆ ಹಿಂಗಿರ್ತದ, ಆಮೇಲೆ ಏನು ಹೈಪರ್ ಮಾರ್ಕೆಟ್ ಅಂದ್ರೆ ಹಿಂಗಿರ್ತದ ಅಂತ ನಾವ್ ಹೇಳಿದ್ವಿ, ನೀವು ಊಹೆ ಮಾಡ್ಕೊಂಡ್ರಿ. ಇದು ಎಲ್ಲ ಹೆಂಗದ ಅಂತಂದ್ರೆ ನಮ್ಮಲ್ಲಿ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ನಾವೆಲ್ಲ ಹೆಂಗದ ಅಂದ್ರೆ ಹಳ್ಳಿ ಜನ, ವಿ ಆರ್ ಫ್ರಮ್ ರಿಮೋಟ್ ಏರಿಯಾ. ಸೊ ನಮ್ಗೆ ಗೊತ್ತಾಗ್ತದೆ ಇದು ಏನು ಅಂತ, ಏನ್ ಮಾತಾಡ್ಲಿಕ್ಕೆ ಅಂತೇಳಿ. ಬಟ್ ಇದಕ್ಕೆ ಇದೇ ಶಬ್ದ ಅಂತ ಹೇಳೋದು ಗೊತ್ತಿದ್ದಿಲ್ಲ ಅಷ್ಟೇ. ಸೊ ಇಲ್ಲಿ ಮೇಳಾಸ್ ಅಂತಂತಂದ್ರೆ ನಾವು ಜಾತ್ರೆ ಅಂತ ಹೇಳ್ತೀವಿ, ಫೇರ್ಸ್ ಅಂದ್ರೆ ನಾವು ಜಾತ್ರೆ ಅಂತ ಹೇಳ್ತೀವಿ. ಈ ಜಾತ್ರೆಯಲ್ಲಿ 800ಕ್ಕಿಂತ ಅಧಿಕ ಮಳಿಗೆಗಳು, ಅಂಗಡಿಗಳು ಬರ್ತಾ ಇರ್ತವೆ. ಸೊ ನಿಮಗೆ ಬೇಕಾಗಿರುವಂತ ವಸ್ತುಗಳು ಎಲ್ಲಾ ಇಲ್ಲಿ ಸಿಗ್ತಾವೆ. ಏನಾದ್ರೂ ಒಂದು ಯೂನಿಕ್ ವಸ್ತುಗಳು ನಿಮ್ಗೆ ಬೇಕಾಗಿದ್ರೆ, ಆ ವಸ್ತುಗಳು ನೀವೇನಾದ್ರೂ ಕಾಯ್ತಾ ಇದ್ರೆ ಆ ವಸ್ತುಗಳನ್ನ ಈ ಒಂದು ಸಂದರ್ಭದಲ್ಲಿ ನೀವು ಪಡೆಯಬಹುದು. ಸೊ ಇಲ್ಲಿ ಎಲ್ಲಾ ವಸ್ತುಗಳು ತಿನ್ಲಿಕ್ಕೆ, ಉಣ್ಲಿಕ್ಕೆ, ಉಡ್ಲಿಕ್ಕೆ. ಓಕೆ, ನೀವೇನಾದ್ರೂ ಡೆಕೋರೇಟಿವ್ ತಗೋಬೇಕಾ, ಓಕೆ, ಮಕ್ಕಳಿಗೆ ಆಟಿಕೆ ಸಾಮಾನು ತಗೋಬೇಕಾ, ಆಟ ಆಡ್ಲಿಕ್ಕೆ ನೀವು ಬೇಕಾ. ಈಗ ನಾವು ಯಾವ್ದಾದ್ರು ಒಂದು ಆಟ ಆಡ್ಬೇಕು, ನೀರಿನಲ್ಲಿ ಆಟ ಆಡ್ಬೇಕು ಅಂತ ಎಲ್ಲ ಏನಾದ್ರು ಇದ್ರು ಕೂಡ ವಾಟ್ ಯು ಕ್ಯಾನ್ ಸೇ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳ್ತೀವಿ ನಾವು, ಅಲ್ಲಿ ಹೋಗ್ಬೇಕು. ಓಕೆ, ಅಲ್ಲೆಲ್ಲ ನಿಮಗೆಲ್ಲ ಸಿಗ್ತದೆ. ಬಟ್ ಇಲ್ಲಿ ಅಲ್ಲಿ ಹೋಗೋದು ಬೇಕಾಗಿಲ್ಲ, ಅದೇ ನಿಮ್ಮ ಊರಿಗೆ ಬರ್ತದ. ಇಲ್ಲಿ ಏನಾಗ್ತದೆ, ಜಾತ್ರೆ ಅಂತಂದ್ರೆ ನಿಮ್ಗೆ ಆಟಿಕೆ ಸಾಮಾನು ಆಡ್ಲಿಕ್ಕೆ ಚಕ್ರಗಾನ ಅಂತ ತಿಳ್ಕೋರಿ, okay, ಯಾವುದೇ ಒಂದು ಗೇಮ್ಸ್ ಅಂತ ತಿಳ್ಕೋರಿ, any games you will get it to play here. So all the requirements, all the needs, okay, you can able to fulfill at this particular place. That is what we can say the melas. Hope you are clear with this hats and melas. Okay, now we'll go for the next, that is, but although still the strength is less, please, I'm not happy. Okay, then local baniya of the kirana shops. So what do you mean by this local baniya and the kirana shops? ಅಂದ್ರೆ ಏನು ಇಲ್ಲಿ ಒಂದು ಮೇನ್ ಏನಂದ್ರೆ ಬನಿಯಾಕ ದುಕಾನ್ ಅಂತೇಳಿ ನಾವು ಆ ಕಡೆ ಹೇಳ್ತೀವಿ, UP UK ಕಡೆ ಹೇಳ್ತೀವಿ ನಾವು. ಇಲ್ಲಿ ನಮ್ ಕಡೆ ಏನ್ ಹೇಳ್ತೀವಿ ನಾವು ಕಿರಾಣಾ ಸ್ಟೋರ್. ಇದೆಲ್ಲ ನಾವು ಅನ್ಆರ್ಗನೈಸ್ಡ್ ರಿಟೇಲಿಂಗ್. ಸೊ ಇಲ್ಲಿ ಏನಿದೆ ಅಂತಂತಂದ್ರ ದಿನನಿತ್ಯ ಬಳಕೆ ಆಗುವಂತ ವಸ್ತುಗಳನ್ನ ನಾವ್ ಇಲ್ಲಿ ಮಾರಾಟ ಮಾಡ್ತಿರ್ತೇವೆ. ಕಿರಾಣಿ ಅಂಗಡಿ ಒಳಗೆ ಏನ್ ಸಿಗ್ತದೆ ನಿಮಗ, ದಿನನಿತ್ಯ ಬಳಕೆ ಆಗುವಂತ ವಸ್ತುಗಳು ಸಿಗ್ತಾವ. ಸೊ ಅದು ಯಾವುದೇ ಇರ್ಬೋದು, ಅದು ಶಾಂಪು ಇರ್ಬೋದು, ಸೋಪ್ ಇರ್ಬೋದು, ತಲೆಗೆ ಹಚ್ಕೊಳ್ಳೋ ಎಣ್ಣೆ ಇರ್ಬೋದು, ಓಕೆ, ಟೂತ್ ಪೇಸ್ಟ್ ಇರ್ಬೋದು, ನೀವು ಯಾವ್ದು ಬೇಕಾದ ತಗೋರಿ. ಏನು ಅಕ್ಕಿ ಇರ್ಬೋದು, ಬೇಕಾದ ತಗೋರಿ ನೀವು. ಸೊ ಇಲ್ಲಿ ದಿನನಿತ್ಯ ಬಳಕೆ ಆಗುವಂತ ವಸ್ತುಗಳು ಮಾತ್ರ ನಿಮಗೆ ಸಿಗ್ತಾ ಇರ್ತವೆ. ಓಕೆ, ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, FMCG ಅಂತ ಹೇಳ್ತೀವಿ. FMCG ಅಂದ್ರೆ ಏನ್ರಿ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. So here the kirana store is typically popularized, referred to in India. It is nearby shops to one's home that stores goods of the basic daily needs like staples, FMCG products, and many a times certain snacks which are ready to eat. Okay, which are ready to eat. A typical store stocks close to the 1,000 units ranging from FMCG products like soaps, shampoos, toothpaste, hairs, oils, etc., to staples like dal, rice, pulses, etc. Most stores also stock daily provisional and grocery products like cooking oil, juice, dairy products, chocolates, masalas, dry fruits, etc. Some of the retailers also stock unbranded goods like idli mix, making machine, and everything. ಸೊ ಏನ್ ಅರ್ಥ ಅಂತಂದ್ರ, ನಿಮಗೆ ಬೇಕಾಗಿರುವಂತ ವಸ್ತುಗಳು, ದಿನನಿತ್ಯ ಬಳಕೆ ಆಗುವಂತ ವಸ್ತುಗಳು, ಎಲ್ಲಾ ವಸ್ತುಗಳು ನಿಮಗಿಲ್ಲೇ ದೊರಕುತ್ತದೆ. ಎಲ್ಲಿ, ಬನಿಯಾ ದುಕಾನ್ ಅವ್ರ ಕಿರಾಣಾ ದುಕಾನ್ ಅಂತ. ಕಿರಾಣಿ ಅಂಗಡಿ ಅಂದ್ರೆ ನಿಮ್ಗೆ ಗೊತ್ತದ, ಏನ್ ಸಿಗ್ತದೆ ಅನ್ನೋದು ನಿಮ್ಗೆ ಗೊತ್ತದ, ನಿಮ್ ಮನೆ ಮಗಲ್ಕದ, ನಿಮ್ ಓಣಿ ಒಳಗದ, ಎಲ್ಲಿ ಏನ್ ಸಿಗ್ತದೆ ಏನಿಲ್ಲ ಅಂತ ಗೊತ್ತದ. ಬಟ್ ಒಂದೇ ಅಲ್ಲಿ ಅನ್ಆರ್ಗನೈಸ್ಡ್ ಇರ್ತದ, ಸಿಸ್ಟಮೆಟಿಕ್ ಮ್ಯಾನರ್ ಇರುವುದಿಲ್ಲ. ಎಲ್ಲಿ ಹಾರ್ಪಿಕ್ ಇಟ್ಟಿರ್ತಾರ ಅಲ್ಲೇ ಮಗಳಿಗೆ ಸಕ್ರೆ ಪೌಡರ್ ಇಟ್ಟಿರ್ತಾರ. ಸೊ ಜಸ್ಟ್ ಇಮ್ಯಾಜಿನ್, ಹಾರ್ಪಿಕ್ ಎದಕ್ಕೆ ಯೂಸ್ ಮಾಡ್ತಾರ, ಸಕ್ರೆ ಎದಕ್ಕೆ ಯೂಸ್ ಮಾಡ್ತಾರ, ಚಾ ಪುಡಿ ಎದಕ್ಕೆ ಯೂಸ್ ಮಾಡ್ತಾರೆ. ದಿಸ್ ಇಸ್ ಹೌ. ಬಟ್ ಅಂದ್ರೆ ಏನು, ಸಿಸ್ಟಮೆಟಿಕ್. ನಾವು ಅದನ್ನ ನೋಡುದಿಲ್ಲ, ನಾವು ಅದ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಆಮೇಲೆ ಎಷ್ಟು ಏನು ಹುಡುಗರು ಅಡ್ಡಾಡಿರ್ತಾವ ಅದನ್ನು ನಮ್ಗೆ ಗೊತ್ತಿರಂಗಿಲ್ಲ. ಬಟ್ ಏನದ, ಚಲೋ ಅದರಿ, ಮ್ಯಾನುಫ್ಯಾಕ್ಚರ್ ಯಾವಾಗ ಅದರಿ, ಎಕ್ಸ್ಪರ್ಟ್ ಆಗಿಲ್ಲಲ್ರಿ, ಆಗ ಎತ್ಕೊಂಡ್ಬೇಡ ಅಂದ್ರೆ ನಾವು ಅಷ್ಟು ಗಟ್ಟಿ ಆಗಿಬಿಟ್ಟಿರ್ತೀವಿ. ಆಮೇಲೆ ಅದ್ರ ಕಡೆ ಲಕ್ಷ್ಯ ಕೊಡಂಗಿಲ್ಲ ಕಿರಾಣಿ ಅಂಗಡಿ ಒಳಗ, ಹಳ್ಳಿ ಒಳಗ.
ನಾವು ಸಿಟಿ ಜನ ಏನ್ ಮಾಡಿವಿ ಈಗ ಬಹಳ ಸೊಫಿಸ್ಟಿಕೇಟ್ ಆಗಿವಿ, ಹಿಂಗಾಗಿ ನಾವು ಕ್ಲೀನ್ ಓಕೆ ಅವ್ರ ಹೈಜಿನಿಕ್ ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ತೀವಿ, ಯಾಕಂದ್ರೆ ಲೈಫ್ ಬಹಳ ಸೊಫಿಸ್ಟಿಕೇಟ್ ಆಗಿಬಿಟ್ಟದ. ಓಕೆ, ಸ್ವಲ್ಪ ಕೆಮ್ಮಿದ್ರೆ ಮಂದಿ ದೂರ ಹೋಗ್ತದೆ, ನಿಮ್ಗೆ ಗೊತ್ತದ ಹೀಗೆ ಕರೋನಾ ಅದ ಅಂತ ಹೇಳಿ. ಓಕೆ, ಸ್ವಲ್ಪ ಕೆಮ್ಮಿದ್ರೆ ಮಂದಿ ದೂರ ಹೋಗ್ತದೆ ಅಂದ್ರೆ ನಾವು ಆತ್ಮೀಯತೆ ಇಲ್ಲ, ಯಪ್ಪ ಎಲ್ಲಿ ಕಿರಿಕಿರಿ, ನೀ ಸತ್ತು ಸಾಯಿ, ಓ ಮಗ ನನ್ನ ಸಾಯಿ ಹೊಡಿತೀನಿ ಅಂತೇಳಿ. ದಿಸ್ ಇಸ್ ಹೌ ದ ರಿಲೇಷನ್ ಈಸ್ changing it all. There is no emotions, there is no bondingness, there is no what you can say the blood relation or zeal, no nothing at all, right? So this is how we have discussed. So many points are there, we'll discuss in the next class. If you have any queries, if you have any doubts, please ping me, send me message, or you can call me and ask your doubts, right? If you have any queries, another 2 minutes is there, please let me know your queries, or you can able to interact. ಇನ್ನು 2 ನಿಮಿಷ ಇದೆ, ತಮಗೆ ಏನಾದ್ರೂ ತೊಂದರೆಗಳು, ಏನಾದ್ರೂ ಪ್ರಶ್ನೆಗಳು, ಏನಾದ್ರೂ ಅರ್ಥ ಆಗದೇ ಇದ್ರೆ, ಏನಾದ್ರೂ ನಿಮ್ಮ ಸಲಹೆಗಳನ್ನು ಕೊಡಬೇಕನ್ಸಿದ್ರೆ ದಯವಿಟ್ಟು ತಾವುಗಳು ಕೊಡಬಹುದು. ಇನ್ನು 2 ನಿಮಿಷ ಮಾತ್ರ ತಮ್ಮಲ್ಲಿ ಕಾಲಾವಕಾಶವಿದೆ. ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ. Okay, if you have any queries, any doubts, please let me know. Hardly 2 minutes is there. Okay, so hardly 2 minutes is there. So I have discussed about the first class, I have discussed about the organized retailing, organized format. Okay, so what all the things will come in that we have discussed. Then second point, we have discussed about the unorganized retailing. Okay, and what all the stores will come under the unorganized retailing. Still many stores are there, but if you have any doubts till now, you can able to ask. Right? Right, guys? So any queries you have, and please inform all your friends. You know that next class is statistics. So ask your friends. ಇನ್ನು 10 ನಿಮಿಷ ಅದ, ದಯವಿಟ್ಟು ಎಲ್ಲರೂ ಇನ್ಫಾರ್ಮ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ ಜಾಯಿನ್ ಆಗ್ಲಿಕ್ಕೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜಾಯಿನ್ ಆಗ್ಬೇಕು, ಇಲ್ಲ ಅಂದ್ರೆ ನನ್ನ ನೀವು ಸಹಾಯ ಹೊಡಿತೀರಿ, ಅವ್ರು ಹೊರಳಿಕ್ಕೆ ಹೇಳ್ತಾರೆ.